ಗ್ರೋ ಐಪಿಒಗೆ ಅಪ್ಲೈ ಮಾಡೋದು ವರ್ತಾ ಅಥವಾ ಜಸ್ಟ್ ಐಪಾ? ನಾನು ಪರ್ಸನಲ್ ಆಗಿ ಗ್ರೋ ಐಪಿಒಗೆ ಅಪ್ಲೈ ಮಾಡ್ತಾ ಇದೀನಾ ಇಲ್ವಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಗ್ರೋ ಆಂಕರ್ ಬುಕ್ ಅನ್ನೋದು 15 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ಡ್ ಆಗಿದೆ. ಡಿಮ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗ್ತಾ ಇದೆ. ನಾರ್ವೆ ಸಾವರಿನ್ ಫಂಡ್, ಸಿಂಗಾಪುರ್ ಸಾವರಿನ್ ಫಂಡ್, ಅಬುದಾಬಿ ಸಾವರಿನ್ ಫಂಡ್ಸ್ ಇನ್ವೆಸ್ಟರ್ಸ್ ಈ ಸ್ಟಾಕ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಇನ್ಸ್ಟಿಟ್ಯೂಷನ್ಸ್ ಆಗಿರುವಂತಹ MIT ಇರಬಹುದು, ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅಂತಹ ಕಂಪನೀಸ್ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಂಡಿಯನ್ ಇನ್ಶೂರೆನ್ಸ್ ಕಂಪನೀಸ್ ಆಗಿರುವಂತಹ HDFC ಲೈಫ್ ಇನ್ಶೂರೆನ್ಸ್ ಇರಬಹುದು, ICICI ಪ್ರುಡೆನ್ಶಿಯಲ್ ಲೈಫ್ ಇನ್ಶೂರೆನ್ಸ್ ಇರಬಹುದು ಎಂಟ್ರಿ ತಗೊಂಡಿದ್ದಾರೆ. ಇದ್ರ ಜೊತೆಗೆ ಟಾಪ್ ಮ್ಯೂಚುವಲ್ ಫಂಡ್ ಹೌಸಸ್ ಆಗಿರುವಂತಹ SBI ಮ್ಯೂಚುವಲ್ ಫಂಡ್ ಇರಬಹುದು, ಆಕ್ಸಿಸ್ ಮ್ಯೂಚುವಲ್ ಫಂಡ್ ಇರಬಹುದು, HDFC ಮ್ಯೂಚುವಲ್ ಫಂಡ್ಸ್ ಇರಬಹುದು, ಮೋತಿಲಾಲ್ ಓಸ್ವಾಲ್, ಟಾಟಾ ಮ್ಯೂಚುವಲ್ ಫಂಡ್ಸ್ ಅಂತಹ ದೊಡ್ಡ ಇನ್ಸ್ಟಿಟ್ಯೂಷನಲ್ ಮ್ಯೂಚುವಲ್ ಫಂಡ್ಸ್ ಎಂಟ್ರಿ ತಗೊಳ್ತಾ ಇದ್ದಾರೆ. ಈ ರೀತಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಯಾರು ಸ್ಪೆಕ್ಯುಲೇಷನ್ ಇಂದ ಎಂಟ್ರಿ ತಗೊಳ್ಳೋದಿಲ್ಲ. ಅವ್ರಿಗೊಂದು ಸ್ಟಾಕ್ ಮೇಲೆ ಕನ್ವಿಕ್ಷನ್ ಅನ್ನೋದಿರುತ್ತೆ, ಅದಕ್ಕೆ ಅವರು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. SBI ಸೆಕ್ಯೂರಿಟೀಸ್, ರಿಲಯನ್ಸ್ ಸೆಕ್ಯೂರಿಟೀಸ್, ವೆಂಚೂರಾ ಸೆಕ್ಯೂರಿಟೀಸ್, ಮಾರ್ವಾಡಿ ಫೈನಾನ್ಷಿಯಲ್ ಸರ್ವಿಸಸ್, ಬ್ರೋಕರೇಜ್ ಹೌಸಸ್ ಈ ಸ್ಟಾಕ್ ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ರೇಟಿಂಗ್ಸ್ ಅನ್ನ ಸಹ ಕೊಟ್ಟಿದ್ದಾರೆ. ಅದಕ್ಕಿಂತ ತುಂಬಾನೇ ಇಂಪಾರ್ಟೆಂಟ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ IPOಗೆ ಎಷ್ಟು GMP ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನೋದಿದೆ ಅಂತ ನೋಡೋದಾದ್ರೆ 17% ಅನ್ನೋದು ಗ್ರೇ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಪ್ರೀಮಿಯಂ ಅನ್ನೋದು ಅಪ್ ಆಗಿದೆ. ಇದೊಂದು ಪಾಸಿಟಿವ್ ಸೈನ್ ಆಗಿರುತ್ತೆ. ಪರ್ಸನಲಿ ನಾನು ಈ IPOಗೆ ಅಪ್ಲೈ ಮಾಡ್ತೀನಾ ಅಂದ್ರೆ ಎಸ್, ಅಪ್ಲೈ ಮಾಡ್ತೀನಿ. ನಿಮ್ಮ ಓನ್ ರಿಸರ್ಚ್ ಅನ್ನ ಮಾಡಿ ಡಿಸಿಷನ್ ಅನ್ನ ನೀವು ತಗೊಳ್ಳಿ. ಗ್ರೋ IPO ವರ್ತಾ ಅಥವಾ ಜಸ್ಟ್ ಐಪಾ ಕಮೆಂಟ್ ಮಾಡಿ. ಕ್ವಿಕ್ ಇನ್ಫಾರ್ಮೇಶನ್ ಗೆ ನಮ್ಮ ಪೇಜ್ ಫಾಲೋ ಮಾಡಿ.